ನನ್ನ ಪ್ರೀತಿಯ ಎಲ್ಲ ಪ್ರೇಕ್ಷಕರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಹಾರ್ದಿಕ ಸ್ವಾಗತ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರೋತ್ಸಾಹವನ್ನು ಹೀಗೆ ಮುಂದುವರಿಸಿ. ಇನ್ನು ಬಿಗ್ ಬಾಸ್ ಅಗ್ನಿ ಪರೀಕ್ಷೆಯ ವೇದಿಕೆಯಲ್ಲಿ ನಡೆದ ಘಟನೆ ನಿಜಕ್ಕೂ ಎಲ್ಲರನ್ನೂ ಅಚ್ಚರಿಗೊಳಿಸಿದೆ. ಸಾಮಾನ್ಯವಾಗಿ ಸ್ಪರ್ಧಿಗಳು ವೇದಿಕೆಗೆ ಬಂದಾಗ ಜಡ್ಜ್ಗಳು ಅವರನ್ನು ಇಂಪ್ರೆಸ್ ಮಾಡಲು ಪ್ರಯತ್ನಿಸುತ್ತಾರೆ. ಆದರೆ ಶಶಿಧರ್ ಮಾತ್ರ ಇದಕ್ಕೆ ಸಂಪೂರ್ಣ ವಿರುದ್ಧವಾಗಿ ಎಂಟ್ರಿ ಕೊಟ್ಟಿದ್ದಾರೆ. ವೇದಿಕೆಗೆ ಬಂದ ಕೂಡಲೇ ಡ್ಯಾನ್ಸ್ ಮಾಡುತ್ತಾ ಫುಲ್ ಎನರ್ಜಿಯೊಂದಿಗೆ ಜಡ್ಜ್ಗಳ ಮುಂದೆ ನಿಂತ ಶಶಿಧರ್, ನಾನು ಇಷ್ಟು ಚೆನ್ನಾಗಿ ಎನರ್ಜಿಯಿಂದ ಡ್ಯಾನ್ಸ್ ಮಾಡಿಕೊಂಡು ಬಂದಿದ್ದೇನೆ, ನನಗೆ ಪ್ರೋತ್ಸಾಹ ಮಾಡಲಿಲ್ಲ ಅಲ್ವಾ ಎಂದು ಪ್ರಶ್ನಿಸಿದ್ದಾರೆ. ಇದಕ್ಕೆ ಶ್ರುತಿಯವರು ನಮ್ಮ ಮೇಲೆ ನೀವು ಕಾಮೆಂಟ್ ಮಾಡಬಾರದು ಎನ್ನುವ ರೀತಿಯಲ್ಲಿ ಉತ್ತರ ನೀಡಿದ್ದಾರೆ. ಆದರೆ ಅಲ್ಲಿಗೆ ಶಶಿಧರ್ ಅವರ ರೆಬಲ್ನೆಸ್ ನಿಲ್ಲಲಿಲ್ಲ. ನಿರಂಜನ್ ಅವರು ನಿಮ್ಮನ್ನು ಯಾಕೆ ಸೆಲೆಕ್ಟ್ ಮಾಡಬೇಕು ಎಂದು ಕೇಳಿದಾಗ ಶಶಿಧರ್ ಅವರು ನಿಮ್ಮ ಪ್ರಶ್ನೆಯೇ ತಪ್ಪು ಎಂದು ಮುಖಕ್ಕೆ ಹೊಡೆದ ಹಾಗೆ ನೇರವಾಗಿ ಹೇಳಿಬಿಟ್ಟಿದ್ದಾರೆ. ಈ ಮಾತು ಜಡ್ಜ್ಗಳಿಗೂ ಕೋಪ ತರಿಸಿದೆ. ಇದನ್ನು ಒಂದು ಉದಾಹರಣೆಯ ಮೂಲಕ ನೋಡೋದಾದರೆ, ಒಬ್ಬ ವಿದ್ಯಾರ್ಥಿ ಪರೀಕ್ಷೆಗೆ ಹೋಗಿ ನನ್ನನ್ನು ಯಾಕೆ ಪಾಸ್ ಮಾಡಬೇಕು ಎಂದು ಶಿಕ್ಷಕರು ಕೇಳಿದಾಗ ನಿಮ್ಮ ಪ್ರಶ್ನೆಯೇ ತಪ್ಪು ಎಂದು ಉತ್ತರಿಸಿದರೆ ಹೇಗಿರುತ್ತದೆ? ಅದೇ ರೀತಿಯ ಶಾಕ್ ಇಲ್ಲಿ ಕೂಡ ಉಂಟಾಗಿದೆ. ಇದಾದ ಮೇಲೆ ವಿನಯ್ ಗೌಡ ಅವರು ಒಂದು ಸರ್ಕಲ್ಗೆ ಎಷ್ಟು ಸೈಡ್ಸ್ ಇದೆ ಎಂದು ಕೇಳುತ್ತಾರೆ. ಸಾಮಾನ್ಯವಾಗಿ ಸರ್ಕಲ್ಗೆ ಸೈಡ್ಸ್ ಇಲ್ಲ ಎಂದು ಹೇಳುತ್ತೇವೆ. ಆದರೆ ವಿನಯ್ ಗೌಡ ಅವರು ಅದಕ್ಕೆ ಇನ್ಸೈಡ್ ಮತ್ತು ಔಟ್ಸೈಡ್ ಎಂದು ತಮ್ಮದೇ ರೀತಿಯಲ್ಲಿ ಉತ್ತರಿಸಿದ್ದಾರೆ. ಕೊನೆಗೆ ಜಡ್ಜ್ಗಳು ಎಲ್ಲರೂ ಸೇರಿ ಶಶಿಧರ್ ಅವರನ್ನು ಅಗ್ನಿ ಪರೀಕ್ಷೆಯಿಂದ ರಿಜೆಕ್ಟ್ ಮಾಡಿದ್ದಾರೆ. ಆದರೆ ಇಲ್ಲಿ ನಿಜವಾದ ಪ್ರಶ್ನೆ ಏನೆಂದರೆ, ಶಶಿಧರ್ ಅವರ ಕಾನ್ಫಿಡೆನ್ಸ್ ಮತ್ತು ಆಟಿಟ್ಯೂಡ್ ತಪ್ಪ, ಅಥವಾ ಜಡ್ಜ್ ಅವರನ್ನು ರಿಜೆಕ್ಟ್ ಮಾಡಿದ್ದು ಸರಿಯಾ? ಕಾನ್ಫಿಡೆನ್ಸ್ ಇರಬೇಕು, ಆದರೆ ಅದೇ ಕಾನ್ಫಿಡೆನ್ಸ್ ಅತಿಯಾದಾಗ ಅದು ಆಟಿಟ್ಯೂಡ್ ಆಗಿ ಕಾಣಿಸಿಕೊಳ್ಳಬಹುದು. ಮತ್ತೊಂದೆಡೆ ಎಲ್ಲರಿಗಿಂತ ವಿಭಿನ್ನವಾಗಿ ಯೋಚಿಸಿ ನೇರವಾಗಿ ಮಾತನಾಡುವ ಧೈರ್ಯವೂ ಒಬ್ಬ ಸ್ಪರ್ಧಿಯ ವಿಶೇಷತೆಯಾಗಬಹುದು. ಹಾಗಾದರೆ ಶಶಿಧರ್ ಅವರ ಆಟ ನಿಮಗೆ ಹೇಗನ್ನಿಸಿತು? ಜಡ್ಜಸ್ ಮಾಡಿದ ನಿರ್ಧಾರ ಸರಿಯೇ, ಅಥವಾ ಶಶಿಧರಿಗೆ ಕೂಡ ಇನ್ನೊಂದು ಅವಕಾಶ ಕೊಡಬೇಕಿತ್ತೇ? ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ಸ್ನಲ್ಲಿ ತಿಳಿಸಿ. ಧನ್ಯವಾದಗಳು.